ಎರಡನೇ ತರಗತಿ ಇಂಗ್ಲೀಷ್ ಟ್ರಾನ್ಸಿಷನ್ ಮಾಡೆಲ್ನಲ್ಲಿ ಇರೋ ರೀತಿಯಲ್ಲಿ ಇಲ್ಲಿ ಟಿ ಎಮ್ಗಳದ್ದು ಲಿಸ್ಟ್ ಮಾಡಿದ್ದೀನಿ. ಸೊ ಏನೇನು ಟಿ ಎಲ್ ಎಮ್ಸ್ನ ಯೂಸ್ ಮಾಡ್ಬೋದು ಅಂತ ನೋಡಿ. ಮೊದಲನೇದು ಬಂದು ಮಾರ್ನಿಂಗ್ ಗ್ರೀಟಿಂಗ್ ಆ್ಯಂಕರ್ ಚಾಟ್ ಅಂತ. ಇದು ಅಲ್ಲಿದೆ, ಮಾಡ್ಯೂಲಲ್ಲೇ ಇದೆ. ಬೇಕಿದ್ರೆ ಅದನ್ನು ಜೆರಾಕ್ಸ್ ಮಾಡಿಸಿ ಹಚ್ಬೋದು ನಾವು, ಅಥವಾ ಹೊಸದಾಗಿ ಕ್ರಿಯೇಟ್ ಮಾಡ್ತೀವಿ ಅಂದರೆ ಮಾಡ್ಬೋದು. ಪಿಂಕಿ ಶೇಕ್, ಪಿಸ್ಟ್ ಬಂಪ್, ಹಾಯ್ ಫೈ, ಹಾಯ್, ಶೇಕ್ ಹ್ಯಾಂಡ್, ಹಗ್, ಈ ಥರ ಎಲ್ಲ ಇದೆ. ಸೊ ಅದು ಮಾರ್ನಿಂಗ್ ಗ್ರೀಟಿಂಗ್ ಆ್ಯಂಕರ್ ಚಾಟು, ಬೆಳಗಿನ ಶುಭಾಶಯಗಳ ಆ್ಯಂಕರ್ ಚಾಟ್ ಅಂತ ಕೂಡ ಕರಿತೀವಿ. ರೈಮ್ ಚಾರ್ಟ್, ರೈಮ್ಸ್ ಇದಾವೆ, ಆ ರೈಮ್ಸ್ಗಳದ್ದು ಚಾರ್ಟ್ ರೆಡಿ ಮಾಡ್ಕೋಬೇಕು. ಹಾಗೆ ಫ್ಲ್ಯಾಶ್ ಕಾರ್ಡ್ಸ್, ನಮ್ಮ ಲೆಟರ್ಸ್ ಇರ್ಬೋದು, ವರ್ಡ್ಸ್ ಇರ್ಬೋದು, ಫ್ಲ್ಯಾಶ್ ಕಾರ್ಡ್ಸು. ಹಾಗೆ ಪಿಕ್ಚರ್ ಕಾರ್ಡ್ಸ್, ಏನೇನು ಪಿಕ್ಚರ್ ಯೂಸ್ ಮಾಡಬೇಕು ಅಂತ ಅವತ್ತಿರುತ್ತೋ ಆ ಥರ ಪಿಕ್ಚರ್ಸ್ ಅಷ್ಟು ಜೋಡಿಸ್ಕೊಳ್ಬೇಕು. ಹಾಗೆ ಫ್ಯಾಮಿಲಿ ಪಿಕ್ಚರ್ ಕಾರ್ಡ್ ಅಂತ ಇದೆ, ಫ್ಯಾಮಿಲಿ, ಮೈ ಫ್ಯಾಮಿಲಿ ಬಗ್ಗೆ ಇದೆ. ಸೊ ಅದಕ್ಕೆ ಫ್ಯಾಮಿಲಿ ಪಿಕ್ಚರ್ ಕಾರ್ಡ್ಸ್ಗಳನ್ನು, ಅಂದರೆ ಫಾದರ್ ಮದರ್ ಆ ಥರದ್ದು ಜೋಡಿಸಿಟ್ಕೋಬೇಕು. ನೆಕ್ಸ್ಟ್ ಬಾಡಿ ಪಾರ್ಟ್ಸ್ದು. ಆಮೇಲೆ ಗ್ರೀಟಿಂಗ್ ವರ್ಡ್ಸ್ ಅಂತ, ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್, ಗುಡ್ ಈವ್ನಿಂಗ್, ಗುಡ್ ನೈಟ್, ಇದು ಗ್ರೀಟಿಂಗ್ ವರ್ಡ್ಸ್. ಇನ್ನು ರೆಸ್ಪಾನ್ಸ್ ಕಾರ್ಡ್ ಅಂತಂದು ಮಾಡ್ಕೋಬೇಕು. ಬ್ಯಾಸ್ಕೆಟ್ ವಿತ್ ಚಿಟ್ಸ್, ಕೆಲವೊಂದು ಚೀಟಿಗಳನ್ನು ಬರೆದಿರ್ತಕ್ಕಂಥ ಒಂದು ಬ್ಯಾಸ್ಕೆಟ್ ರೆಡಿ ಮಾಡ್ಕೋಬೇಕು. ಆಲ್ಫಾಬೆಟ್ ಫ್ಲ್ಯಾಶ್ ಕಾರ್ಡ್ಸು, ಲೆಟರ್ ಕಾರ್ಡ್ಸ್, ವರ್ಡ್ ಕಾರ್ಡ್ಸ್, ಸಿ ವಿ ಸಿ ವರ್ಡ್ಸ್ ಅಂತ. ಸಿ ವಿ ಸಿ ಅಂತಂದರೆ ಸಿ ಮೀನ್ಸ್ ಕಾನ್ಸೋನೆಂಟ್, ವಿ ಓವೆಲ್, ಮತ್ತು ಸಿ ಅಂದರೆ ಕಾನ್ಸೊನೆಂಟ್, ಅಂದರೆ ಕಾನ್ಸೊನೆಂಟ್, ಓವೆಲ್, ಕಾನ್ಸೊನೆಂಟ್ ಇರೋ ವರ್ಡ್ಸು. ಫಾರ್ ಎಕ್ಸಾಂಪಲ್ ಕ್ಯಾಟ್, ಸಿ ಇದು ಕಾನ್ಸೊನೆಂಟ್, ಇದು ಓವೆಲ್, ಮತ್ತು ಟಿ ಕಾನ್ಸೊನೆಂಟ್, ಸಿ ವಿ ಸಿ. ನೆಕ್ಸ್ಟ್ ಬಂದರೆ ಮತ್ತೆ ಬೇರೆದು ಯಾವುದು ವರ್ಡು, ರಗ್. ಸೊ ಇಲ್ಲಿ ಆರ್ ಕಾನ್ಸೊನೆಂಟ್, ಯು ಓವೆಲ್, ಜಿ ಕಾನ್ಸೊನೆಂಟ್. ಸೊ ಇವಕ್ಕೆ ಸಿ ವಿ ಸಿ ವರ್ಡ್ಸ್ ಅಂತ ಕರಿತೀವಿ. ಸೊ ಅಂಥ ಸಿ ವಿ ಸಿ ವರ್ಡ್ಸ್ಗಳದ್ದು ಕಾರ್ಡ್ಗಳು. ಫ್ಲೋರ್ ಲೆಟರ್ ಮ್ಯಾಟ್ಸ್ ಅಂತ ಇದೆ, ಅಂದರೆ ಫ್ಲೋರಲ್ಲಿ ಎ ಬಿ ಸಿ ಇರ್ತಕ್ಕಂಥ ಮ್ಯಾಟ್ಸ್ಗಳನ್ನು ರೆಡಿ ಮಾಡಿಕೊಡ್ರಿ ಅಂತ ಹೇಳ್ತಾರೆ. ಪಾಕೆಟ್ ಚಾರ್ಟ್ ಅಂತ, ಪಾಕೆಟಲ್ಲಿ ಹಾಕಿಡ್ತಕ್ಕಂಥ ಚಾರ್ಟು, ಮಡಚಿ ಇಡ್ಬೋದಾದಂಥದ್ದು. ಸೈಟ್ ವರ್ಡ್ ಫ್ಲ್ಯಾಶ್ ಕಾರ್ಡ್ಸ್ ಅಂತ ಇದೆ, ಸೈಟ್ ವರ್ಡ್ಸ್ಗಳ ಬಗ್ಗೆ ಒಂದು ಚಾರ್ಟನ್ನು ಮಾಡಿಟ್ಕೊಳ್ಬೇಕು. ನೆಕ್ಸ್ಟ್ ಬಂದು ಮತ್ತೇನು ಮಾಡ್ಕೊಳ್ಬೇಕು ಅಂದರೆ ಕ್ಲಾತ್ ಬ್ಯಾಗ್ ಇರಬೇಕು, ಸ್ಟೋರಿ ಚಾರ್ಟು, ಪಿಕ್ಚರ್ ಸ್ಟೋರಿ ಕಾರ್ಡ್ಸು, ಅಂದರೆ ಪಿಕ್ಚರ್ ಮೂಲಕನೇ ಸ್ಟೋರಿ ಹೇಳ್ಕೊಡೋದು. ಕ್ಯಾರೆಕ್ಟರ್ ಫ್ಲ್ಯಾಶ್ ಕಾರ್ಡ್ಸು, ಡಿಸ್ಕ್ರೈಬಿಂಗ್ ವರ್ಡ್ಸು, ರ್ಯಾಬಿಟ್ ಟಾರ್ಟೈಸ್ ಪಿಕ್ಚರ್, ಯಾಕೆಂದರೆ ಇದೊಂದು ಸ್ಟೋರಿ ಇದೆ ರ್ಯಾಬಿಟ್ ಮತ್ತು ಟಾರ್ಟೈಸ್ದು. ಆ ಸ್ಟೋರಿಗೋಸ್ಕರ ಅದು ಪಿಕ್ಚರು ಅಥವಾ ಅದ್ರ ಸ್ಟೋರಿ ಸಿಕ್ಕರೂ ಕೂಡ ಒಳ್ಳೆಯದೇ. ಮಾಸ್ಕ್ ಬೇಕು, ಸೆಂಟೆನ್ಸ್ ಸ್ಟ್ರೈಪ್ಸ್ ಬೇಕು, ಚಾರ್ಟ್ ಪೇಪರ್ಸು, ಬ್ಲ್ಯಾಕ್ ಬೋರ್ಡು, ಸ್ಟಿಕ್ಕಿ ನೋಟ್ಸು, ರಿಯಲ್ ಆಬ್ಜೆಕ್ಟ್ಸು, ಬೆಕ್ಕು, ಪೆನ್ನು, ಬ್ಯಾಗು, ಬಾಲ್, ವಿಸಿಲ್ ಬೇಕು. ಕೆಲವೊಂದು ಗೇಮ್ಸ್ ಇದೆ ಇಲ್ಲಿ, ಲ್ಯಾಂಗ್ವೇಜ್ ಗೇಮ್ಸು, ಅದಕ್ಕೆ ವಿಸಿಲ್ ಬೇಕು, ಬಾಲ್ ಬೇಕು, ಕಲರಿಂಗ್ ಶೀಟ್ಸ್ ಮತ್ತು ಕ್ರೇಯಾನ್ಸ್ ಬೇಕು. ಇಷ್ಟು ಇಂಗ್ಲೀಷ್ಗೆ ಬೇಕು. ಸೊ ಅದನ್ನೇ ಸಿಂಪಲ್ಲಾಗಿ ಇಲ್ಲೊಂದು ಲಿಸ್ಟ್ ಇದೆ ನೋಡಿ. ಗ್ರೀಟಿಂಗ್ ಚಾರ್ಟ್ಸ್, ರೈಮ್ ಚಾರ್ಟ್ಸ್, ಆಲ್ಫಾಬೆಟ್ A to Z, ಪಿಕ್ಚರ್ ಕಾರ್ಡ್ಸು, ಸೈಟ್ ವರ್ಡ್ಸು, ಆಮೇಲೆ ಸಿ ವಿ ಸಿ ವರ್ಡ್ಸು, ಸ್ಟೋರಿದು ರ್ಯಾಬಿಟ್ ಟಾರ್ಟೈಸ್ ಸ್ಟೋರಿ ಇದೆ, ಸೆಂಟೆನ್ಸ್ ಸ್ಟ್ರೈಪ್ಸ್ ಅಂತ ಇದೆ, ವರ್ಡ್ ಬಾಲ್, ರಿಯಲ್ ಅಬ್ಜೆಕ್ಟು, ಮತ್ತು ಮ್ಯಾಜಿಕ್ ಬಾಸ್ಕೆಟು, ಪೊಲೈಟ್ ವರ್ಡ್ ಚಿಟ್ಸ್ ಇದೆ. ಪೊಲೈಟ್ ವರ್ಡ್ಸು ಪ್ಲೀಸ್, ಥ್ಯಾಂಕ್ ಯು, ಎಕ್ಸ್ಕ್ಯೂಸ್ ಮೀ, ಸಾರಿ, ಯು ಆರ್ ವೆಲ್ಕಮ್, ಈ ಥರದ ಪೊಲೈಟ್ ವರ್ಡ್ಸ್ ಇರೋ ಚಿಟ್ಸ್ ಇದೆ. ಸೊ ಚಿಟ್ಸ್ ಆ್ಯಕ್ಟಿವಿಟಿ ಇದೆ. ಹಾಗಾಗಿ ಇವನ್ನೆಲ್ಲ ಮೊದಲೇ ದಿನಕ್ಕೆ ಬಳಸ್ಕೊಳ್ತಕ್ಕಂಥ ಒಂದು ಟಿ ಎಲ್ ಎಮ್ಸ್. ಇದಿಷ್ಟು ಎರಡನೇ ತರಗತಿ ಇಂಗ್ಲೀಷ್ ಟ್ರಾನ್ಸಿಷನ್ ಆ್ಯಕ್ಟಿವಿಟಿ ಬೇಕಾದಂಥ ಟಿ ಎಲ್ ಎಮ್ಸ್. ಥ್ಯಾಂಕ್ ಯು.